ಸೊ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದು, ಹೌ ಟು ಕ್ರಿಯೇಟ್ ಜಿಮೇಲ್ ಅಕೌಂಟ್. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಪಕ್ಕದಲ್ಲಿ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಇರೋದು ವಿಡಿಯೋ. ಈಗ ಅದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿರಿ, ಆಯಿತಾ? ಲೈಕ್. ಓಕೆ, ಲೆಟ್ಸ್ ಸ್ಟಾರ್ಟ್ ಇರ್ತೀವಿ ವಿಡಿಯೋ. ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಜಿಮೇಲ್ ಅಕೌಂಟ್ ಯಾವುದಕ್ಕೆ ಉಪಯೋಗ ಆಗುತ್ತೆ? ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಜಿಮೇಲ್ ಅಕೌಂಟ್ ಬೇಕೇ ಬೇಕು. ಅದಕ್ಕಿಂತ ಮೊದಲು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲು ಜಿಮೇಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಈಗ ಜಸ್ಟ್ ಒಂದು ಜಿಮೇಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಇರ್ತೀವಿ ವಿಡಿಯೋ. ಫಸ್ಟು ಜಿಮೇಲ್ ಓಕೆ, ಜಿಮೇಲನ್ನು ಓಪನ್ ಮಾಡಿ. ನಿಮ್ಮ ಮೊದಲು ಅಕೌಂಟ್ ಇದ್ದರೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅನದರ್ ಅಕೌಂಟ್. ಓಕೆ, ನಿಮ್ಮ ಹತ್ರ ಮೊದಲು ಅಕೌಂಟ್ ಇರಲಿಲ್ಲ ಆದರೆ ಡೈರೆಕ್ಟ್ ಗೂಗಲ್ ಅಂತ ಕೇಳುತ್ತಾ, ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಚೆಕ್ಕಿಂಗ್ ಇನ್ಫಾರ್ಮೇಷನ್ ಬರುತ್ತೆ, ನಾನು ಫಿಂಗರ್ ಇಟ್ಟು. ಓಕೆ, ಈಗ ಏನು ಬರುತ್ತೆ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ಕೇಳುತ್ತೆ, ಅಂದರೆ ನೇಮು, ಇಮೇಲ್ ಐ ಡಿ ಬೇಡ, ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗಿದೆ. ಹಾಗಾಗಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಫಾರ್ ಮೈ ಸೆಲ್ಫ್ ಟು ಮ್ಯಾನೇಜ್ ಮೈ ಬಿಸ್ನೆಸ್ ಬೇಡ, ಫಾರ್ ಮೈ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನೇಮ್ ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತೀನಿ. ನೇಮ್ ಹಾಕೊಂಡಾದ್ಮೇಲೆ ಸಿಗ್ತೀನಿ. ಈಗ ಡೇಟ್ ಆಫ್ ಬರ್ತ್ ಹಾಕೊಳ್ಳೋಣ. ಯಾವುದೇ ಒಂದು ಅಡ್ರೆಸ್ ಹಾಕ್ತೀನಿ, ನೀವು ಕರೆಕ್ಟ್ ಹಾಕಿ. ಈಗ ಜೆಂಡರ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದು ಹುಡುಗಿ ಆಗಿದ್ದರೆ ಫೀಮೇಲ್ ಹಾಕಿ, ಹುಡುಗ ಆಗಿದ್ದರೆ ಮೇಲ್ ಹಾಕಿ, ಮೇಲ್. ಓಕೆ, ನೆಕ್ಸ್ಟ್. ಈಗ ನೋಡಿ, ನಾವು ಕೊಟ್ಟಿದ್ದಾರೆ ಅವರೇ 2 ಜಿಮೇಲ್ ಅಕೌಂಟ್ ಕೊಟ್ಟಿದ್ದಾರೆ. ನಿಮಗೆ ಬೇರೆ ಹಾಕ್ಬೇಕಂದ್ರೆ ಕ್ರಿಯೇಟ್ ಜಿಮೇಲ್. ಓಕೆ, ಕ್ರಿಯೇಟ್ ಜಿಮೇಲ್ ಹಾಕಿದ ಮೇಲೆ ಸಿಗ್ತೀನಿ. ಜಿಮೇಲ್ ಹಾಕಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾದಮೇಲೆ ಪಾಸ್ವರ್ಡ್ ಹಾಕಬೇಕು. ಇದು ವೆರಿ ಇಂಪಾರ್ಟೆಂಟು. ನೀವು ಪಾಸ್ವರ್ಡ್ ಯಾವ್ದು ಹಾಕಿರ್ತೀರಿ ಅದನ್ನು ಕಡ್ಡಾಯವಾಗಿ ನೆನಪಿಟ್ಕೊಳ್ಳಿ. ಯಾಕಂದರೆ ಏನೋ ಒಂದು ವೇಳೆ ನೀವು ಫೋನೆಲ್ಲ ರೀಸೆಟ್ ಹಾಕಿದಾಗ ಒಳ್ಳೆ ರಿಕವರ್ ಮಾಡಬೇಕಲ್ಲ, ಅದರಿಂದ ನೀವು ಈ ಪಾಸ್ವರ್ಡನ್ನು ನೆನಪಿಟ್ಕೊಳ್ಬೇಕು. ಓಕೆ, ಪಾಸ್ವರ್ಡ್ ಹಾಕಿದ ಮೇಲೆ ಸಿಗ್ತೀನಿ. ಪಾಸ್ವರ್ಡ್ ಹಾಕಿದ ಮೇಲೆ ಈ ಥರ ಇಂಟರ್ಫೇಸ್ ಕೇಳುತ್ತೆ. ನಿಮ್ಮ ನಂಬರ್ ಹಾಕಬೇಕು. ಫೋನ್ ನಂಬರ್ ಯಾವ್ದು ಹಾಕ್ತೀರಾ, ಯಾವುದಿದೆ ಅದನ್ನ ಹಾಕಬೇಕು. ಫೋನ್ ನಂಬರ್ ಹಾಕಿದ ಮೇಲೆ ಸಿಗ್ತೀನಿ. ಫೋನ್ ನಂಬರ್ ಹಾಕಿದ ಮೇಲೆ ಈ ಥರ ಒಂದು ಈ ಥರ ಇಂಟರ್ಫೇಸ್ ಸಿಗುತ್ತೆ. ನೀವು ಯಾವ ನಂಬರ್ ಹಾಕಿದ್ರೆ ಆ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಅಲ್ಲಿದು OTP ಹಾಕಬೇಕು. ಓಕೆ, ನಂಗೆ ಬಂತು, ನಾನು ಹಾಕಿದ್ದೀನಿ. ಈ ಥರ ಬರುತ್ತೆ. ಆ್ಯಡ್ ಫೋನ್ ನಂಬರ್ ಎಸ್ ಐ ಎಮ್ ಇನ್ ಅಂತ ಮೇಲೆ ಸ್ವಲ್ಪ ಇದು ಮಾಡಿ. ಈಗ ಎಸ್ ಐ ಎಮ್ ಇನ್ ಅಂತ ಹೊಡಿಬೇಕು. ಎಸ್ ಐ ಎಮ್ ಇನ್ ಅಂದರೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಹೊಡಿಬೇಕು. ನೆಕ್ಸ್ಟ್ ಹೊಡೆದ್ರೆ ಐ ಅಗ್ರಿ ಅಂತ ಬರುತ್ತೆ, ಅಗ್ರಿ ಹೊಡಿಬೇಕು. ಇವಾಗ ನೋಡಿ, ಓಕೆ, ಕ್ರಿಯೇಟ್ ಆಯ್ತು ನೋಡಿ, ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ನನ್ನ ಹತ್ರ 2 ಇತ್ತು ಮೊದಲು, ಇವಾಗ ನೋಡಿ ಬಂತು ನೋಡಿ. ಇದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡು ನೋಡ್ರಿ ಬಂದೈತೆ ನೋಡ್ರಿ. ಓಕೆ, ಇವಾಗ ಇಷ್ಟೇ, ಏನಿಲ್ಲ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಒಂದು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಹೇಳ್ಕೊಡು ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದಿರ್ತೈತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ.